ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಚ್ ಫ್ರೈ ಹೇಗೆ ಮಾಡೋದೆಂದು ನೋಡೋಣ. ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಫೇವ್ರೇಟು. ಫ್ರೆಂಚ್ ಫ್ರೈ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಈ ಥರ ಮನೆಯಲ್ಲೇ ಮಾಡಿದ್ರೆ ಯಾರು ಇಷ್ಟಪಡಲ್ಲ ನೋಡಿ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡೋಣ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಬನ್ನಿ ಯಾವ ಥರ ಮಾಡೋದೆಂದು ಹೇಳ್ತೀನಿ. ಇವಾಗ ಒಂದು ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಸುಲಿದು ನೀರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಫ್ರೆಂಚ್ ಫ್ರೈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಆಲೂಗಡ್ಡೆ ಉದ್ದು ಚೆನ್ನಾಗಿ ಇದ್ದರೆ ಸೇಪ್ ಚೆನ್ನಾಗಿ ಬರುತ್ತೆ, ಇಲ್ಲ ಚಿಕ್ಕದು ಅದು ಇದ್ದರೆ ಅಷ್ಟು ಚೆನ್ನಾಗಿ ಸೇಪ್ ಬರಲ್ಲ. ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಕಟ್ ಮಾಡ್ಕೊ ಇಟ್ಕೊಂಡಿದ್ದೀನಲ್ಲ, ಕೋಲ್ಡ್ ನೀರು ಹಾಕಬೇಕು. ಫ್ರಿಜ್ಜಲ್ಲಿರೋ ನೀರು ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಐಸ್ ಇದ್ದರೆ ಐಸ್ ಹಾಕ್ಕೊಳ್ಳಿ. ಕೋಲ್ಡ್ ಇರೋ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ. ತೊಳ್ಕೊಂಡು ಹಾಗೆ ಇಟ್ಕೋತೀನಿ ನಾನು. ಇವಾಗ ಈ ಕಡೆ ನೋಡಿ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಗರಂ ಆಗಲು ಇಟ್ಟಿದ್ದೀನಿ. ನೀರು ಗರಂ ಆಗಿದೆ ನೋಡಿ, ಕುದೀತಾ ಇದೆ ನೋಡಿ. ನೀರು ಕುದೀತಾ ಇರುವಾಗ ಹಾಕೋಬೇಕು. ಆಲೂಗಡ್ಡೆ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಬೇಕು ನೋಡಿ. 10 ನಿಮಿಷ ಬೇಯಿಸ್ಬೇಕು. ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನು ವಿನಿಗರ್ ಹಾಕೋತಾ ಇದ್ದೀನಿ. ವಿನಿಗರ್ ಹಾಕ್ಕೊಂಡು ಬೇಯಿಸ್ಬೇಕು ನೋಡಿ. ಈ ಥರ ಕೆಳಗೆ ಮೇಲೆ ಮಾಡ್ಕೋತಾ ಬೇಯಿಸ್ಕೋಬೇಕು. 10 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಬೇಡಿ. ಒಂದು 90% ಬೆಂದರೆ ಸಾಕು ನೋಡಿ. ಇವಾಗ ನೋಡಿ ನಾನು ಹೀಗೆ ಕೈ ಆಡಿಸ್ಕೋತಾ ಬೇಯಿಸ್ಕೋತಾ ಇದ್ದೀನಿ. 10 ನಿಮಿಷ ಆದರೆ ಸಾಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಈ ಥರ ಮಾಡಿ ನೋಡಿ. ಇವಾಗ 10 ನಿಮಿಷ ಆಗಿದೆ ನೋಡಿ. ನಾನು 90% ಬೆಂದಿದೆ ಒಳಗಡೆ. 90% ಬೆಂದರೆ ಸಾಕು. ಇವಾಗ ಎಲ್ಲ ತೆಕ್ಕೋತಾ ಇದ್ದೀನಿ ನೋಡಿ. ಈ ಥರ ತೆಕ್ಕೋಬೇಕು. ಇವಾಗ ನೋಡಿ ಎಲ್ಲ ತೆಗೆದೆ ನೋಡಿ. ನಾನು ತೆಗೆದು ಒಂದು ಚಾಣಿಯಲ್ಲಿ ಹಾಕಿ ಒಂದು 10 ನಿಮಿಷ ರೆಸ್ಟ್ ಮಾಡಲು ಬಿಡಬೇಕು. ಇವಾಗ ಕುದ್ದಿದೆ ಎಲ್ಲ ತಣ್ಣಗಾಗಬೇಕು. ಒಂದು 10 ನಿಮಿಷ ತಣ್ಣಗಾಗಲು ಬಿಡಿ ನೋಡಿ ಫ್ರೆಂಡ್ಸ್. ಈ ಥರ ನೀರೆಲ್ಲ ಜಾನಿ ಇದು ಆಗಬೇಕು, ನೀರೆಲ್ಲ ಡ್ರೈ ಆಗಬೇಕು ನೋಡಿ. ಆ ಥರ ಒಂದು 10 ನಿಮಿಷ ರೆಸ್ಟ್ ಮಾಡಲು ಬಿಡಿ. ಈ ಕಡೆ ನೋಡಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಲು. ಎಣ್ಣೆ ಎಷ್ಟು ಗರಂ ಆಗಬೇಕಂದ್ರೆ, ನಾವು ಗರಂ ಮಾಡ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಡಬಲ್ ಗರಂ ಆಗಬೇಕು. ಮೇಲ್ಗಡೆ ಎಲ್ಲ ಹೊಗೆ ಬರುತ್ತಲ್ಲ, ಸ್ವಲ್ಪ ಲೈಟಾಗಿ ಹೊಗೆ ಬರ್ತಾ ಇರುತ್ತೆ, ಅಷ್ಟು ಗರಂ ಆಗಬೇಕು. ತುಂಬ ಗರಂ ಆಗಬೇಕು ನೋಡಿ. ಅಷ್ಟು ಗರಂ ಮಾಡಿಕೊಂಡು ಅದು ಫ್ರೆಂಚ್ ಫ್ರೈ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿ ಸಾಕು. 1 ನಿಮಿಷ ಫ್ರೈ ಆಗಬೇಕು ನೋಡಿ. 1 ನಿಮಿಷ ಫ್ರೈ ಮಾಡಿಕೊಂಡು ಸಾಕು. 1 ನಿಮಿಷ ಆದರೆ ಜಾಸ್ತಿ ಆಯಿತು. 1 ನಿಮಿಷ ಫ್ರೈ ಮಾಡಿಕೊಂಡು ಮತ್ತೆ ಇಟ್ಕೊಂಡು ಮತ್ತೆ ಎಣ್ಣೆ ಗರಂ ಮಾಡಲು ಇಟ್ಟೆ. ಮತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಗರಂ ಆಗಬೇಕು. ಎಣ್ಣೆ ಗರಂ ಆದಮೇಲೆ ಮತ್ತೆ ಎಲ್ಲ ಫ್ರೆಂಚ್ ಫ್ರೈ ಹಾಕ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ. 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು ಸರಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಆದಮೇಲೆ ಅದು ತಕ್ಕೊಂಡು ಮತ್ತೆ ಎಣ್ಣೆ ಗರಂ ಮಾಡಬೇಕು. ಮತ್ತೆ ಜಾಸ್ತಿ ಎಣ್ಣೆ ಗರಂ ಮಾಡಿಕೊಂಡು ಮತ್ತೆ ಇವಾಗ ಹಾಕಿದ್ದೀನಿ ನೋಡಿ. ಇವಾಗ ಗ್ಯಾಸು ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಇಲ್ಲಾಂದರೆ ಒಂದು 6 ನಿಮಿಷ ಟೈಮ್ ತೊಗೋತೆ. 5 ನಿಮಿಷ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ. ಇವಾಗ ನೋಡಿ ನಾನು ಫ್ರೈ ಮಾಡ್ಕೋತಾ ಇದ್ದು 5 ನಿಮಿಷ ಆಗೋಕೆ ಬಂತು. ಫ್ರೈ ಆಗ್ತಾಯಿದೆ ನೋಡಿ. ಕಲರ್ ಚೇಂಜ್ ಆಗಿದೆ ನೋಡಿ. ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ನಾವು ನೀರಲ್ಲಿ ಕುದಿಸ್ತೀವಲ್ಲ, ಆವಾಗ ಸ್ವಲ್ಪ ಉಪ್ಪು ಮತ್ತು ವಿನಿಗರ್ ಹಾಕಬೇಕು. ಮಿಸ್ ಮಾಡಬೇಡಿ, ಅದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ನಾನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಬೇಗನೆ ಮಾಡ್ಕೋಬೋದು, ಸಾಮಾನು ಜಾಸ್ತಿ ಬೇಕಾಗಲ್ಲ. ಒಂದು ಸ್ವಲ್ಪ ಆಲೂಗಡ್ಡೆ ಇದ್ದರೆ ಸಾಕು, ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು, ನಾವು ತಿಂದ್ವಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಟೇಸ್ಟು ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ
ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.